ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ವಾರ್ಡ್ ಅಧ್ಯಕ್ಷರ ನೇಮಕ, ಶೋಭಾ ಕರಂದ್ಲಾಜೆ ಮುಂದೆ ವಾಕ್ಸಮರ. ವಾರ್ಡ್ ಅಧ್ಯಕ್ಷರ ನೇಮಕ, ಶೋಭಾ ಕರಂದ್ಲಾಜೆ ಮುಂದೆ ವಾಕ್ಸಮರ ವಿಶೇಷ ಕಾರ್ಯಕ್ರಮ. ಏನ್ರಿ ಇದು? ವಾರ್ಡ್ ಅಧ್ಯಕ್ಷರ ನೇಮಕ ಸುದ್ದಿಯನ್ನು ನೀವು ಕೊಟ್ರಿ, ಅದಾದ ಕೆಲವೇ ಗಂಟೆಗಳಲ್ಲಿ, ಅಂದರೆ 48 ಗಂಟೆಗಳಲ್ಲಿ ವಾರ್ಡ್ ಅಧ್ಯಕ್ಷರ ರಾಜೀನಾಮೆ ಅಂತ ಸುದ್ದಿಯನ್ನು ಕೊಟ್ಟು 48 ಗಂಟೆಯೊಳಗೆ ಮತ್ತೆ ಒಂದು ಸುದ್ದಿಯನ್ನು ಕೊಡ್ತಾ ಇದ್ದೀರಿ. ಶೋಭಾ ಕರಂದ್ಲಾಜೆ ಅವರ ಮುಂದೆ ವಾಕ್ಸಮರ. ಆಗಿದ್ದನ್ನು ಹೇಳ್ತಾ ಇದ್ದೇವೆ. ಬಹಿರಂಗವಾಗಿ ಹೇಳ್ಕೊಳ್ಳೋಕ್ಕೆ ಕೆಲವೊಬ್ಬರಿಗೆ ಸಂಕೋಚ, ಕೆಲವೊಬ್ಬರಿಗೆ ಮಾಹಿತಿಯ ಕೊರತೆ ಇರಬಹುದೇನೋ. ಸುದ್ದಿ ಮೃದಂಗ ನ್ಯೂಸ್ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಪ್ರತಿಯೊಂದು ಸುದ್ದಿಯನ್ನು ಕೊಡುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿದೆ. ಆ ಕೆಲಸ ಈಗಲೂ ಮಾಡ್ತಾ ಇದ್ದೇವೆ. ಭಾರತೀಯ ಜನತಾ ಪಕ್ಷದ ಯಶವಂತಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ಬೆಂಗಳೂರು ಉತ್ತರ ಜಿಲ್ಲೆಗೆ ಸಂಬಂಧಪಟ್ಟಂಥ ಯಶವಂತಪುರ ನಗರ ಮಂಡಲದ ವಾರ್ಡ್ಗಳ ಅಧ್ಯಕ್ಷರ ನೇಮಕಾತಿಯನ್ನು ಘೋಷಣೆಯನ್ನು ಮಾಡಲಾಯಿತು. ಹಿಂದೆ ನೋಟಿಸ್ ಕೊಡ್ತು, ಅದು ಕೊಡ್ತಿದ್ರು, ಎಲ್ಲವೂ ಹೇಳಾಗಿದೆ. ಮತ್ತೆ ನಾವು ವಿಚಾರಕ್ಕೆ ಹೋಗಲ್ಲ. ಕೊಟ್ಟಾದ ಮೇಲೆ 48 ಗಂಟೆ ಒಳಗೆ ಒಬ್ಬ ವಾರ್ಡ್ ಅಧ್ಯಕ್ಷರು ರಾಜೀನಾಮೆಯನ್ನು ಕೊಟ್ಟರು. ಯಾಕೆ ಕೊಟ್ಟರು, ಏನಕ್ಕೆ ಕೊಟ್ಟರು ಅನ್ನುವಂಥದ್ದನ್ನು ಸುದ್ದಿಯನ್ನು ಮಾಡಿದ್ವಿ. ಹೇರೋಹಳ್ಳಿ ಹಾಗೂ ಅಮ್ರಹಳ್ಳಿಯಲ್ಲಿರ್ತಕ್ಕಂಥ ಹಲವು ಹಿರಿಯ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ತೀವ್ರ ಆಕ್ರೋಶಗೊಂಡಿದ್ದಾರೆ. ಆಕ್ರೋಶಗೊಂಡು ನಡೀತಾ ಇರತಕ್ಕಂಥ ವಿದ್ಯಮಾನಗಳ ವಿರುದ್ಧವಾಗಿ ದೂರನ್ನು ಸಲ್ಲಿಸೋದಕ್ಕೆ ಸನ್ನದ್ಧರಾಗಿದ್ದರು. ಅದನ್ನು 2 ದಿವಸಕ್ಕೆ ಮುಂಚೆಯೇ ಸುದ್ದಿಯನ್ನು ಕೊಡಬೇಕಾಯಿತು. ನಾವೇ ಸುದ್ದಿಯನ್ನು ತಡೆ ಹಿಡಿದ್ವಿ, ಬೇಡ, ಅಂತಿಮ ಫಲಿತಾಂಶ ಅಥವಾ ಅಂತಿಮ ಮಾತುಕತೆಗಳ ನಂತರ ಕೊಡೋಣ ಅಂಥೇಳಿ ಅಂತ. ಇವತ್ತು ಕೇಂದ್ರ ಸಚಿವೆ, ಭಾರತೀಯ ಜನತಾ ಪಕ್ಷದ ಉತ್ತರ ಲೋಕಸಭೆಯ ಸಂಸದೆಯಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆಯವರ ಕಚೇರಿಗೆ ಹೇರೋಹಳ್ಳಿ ಹಾಗೂ ಹಂದ್ರಳ್ಳಿಯ ಪ್ರಮುಖರು ಹೋಗಿ ವಾಕ್ಸಮರವನ್ನು ನಡೆಸಿದ್ದಾರೆ. ನಿಷ್ಠಾವಂತ ಕಾರ್ಯಕರ್ತರನ್ನ ವಾರ್ಡ್ ಅಧ್ಯಕ್ಷನಾಗಿ ನೇಮಕವನ್ನು ಮಾಡದೆ ಅಪಮಾನವನ್ನು ಮಾಡಿರ್ತಕ್ಕಂಥದ್ದು, ಇದು ಸರಿನಾ ಅಂತಕ್ಕಂಥ ಚರ್ಚೆ ಸಾಕಷ್ಟು ಒಂದು ರೀತಿಯ ತಾರಕಕ್ಕೆ ಇರ್ತಾ ಇದೆ. ತಾರಕಕ್ಕೇರುವ ಸಂದರ್ಭದೊಳಗೆ ಒಳಗಡೆ ರೂಮಿನಲ್ಲಿ ಕುಳಿತಿದ್ದಂತಹ ಬೆಂಗಳೂರು ಉತ್ತರ ಜಿಲ್ಲೆಯ ಅಧ್ಯಕ್ಷರನ್ನು ನೋಡಿದಂತಹ ಕೆಲ ಕಾರ್ಯಕರ್ತರು ಇಲ್ಲೇ ಇದ್ದಾರೆ, ಅವರನ್ನು ಕರೆದು ಮಾತನಾಡಿ ಎನ್ನುವಂಥ ಆಗ್ರಹವನ್ನು ಮಾಡಿದ್ದಾರೆ. ಆ ಆಗ್ರಹದ ನಂತರದೊಳಗೆ ಹರೀಶ್ ಬಂದು ಕುಳಿತಿದ್ದಾರೆ. ಚರ್ಚೆಗಳಾಗಿದೆ. ಶೋಭಾ ಕರಂದ್ಲಾಜೆಯವರು ಮಾತನಾಡಿದರೆ ಕಡ್ಡಿ ತುಂಡು ಮಾಡಿದ ಹಾಗೆ ಮಾತನಾಡುವಂಥದ್ದು. ಯಾರ ಮುಖಸ್ತುತಿಯೂ ಮಾತನಾಡುವಂತಹ ಮಹಿಳೆ ಅಲ್ಲ, ನಾಯಕಿ ಅಲ್ಲ. ಆತ್ಮೀಯರಿರಲಿ, ಇನ್ನೊಬ್ಬರಿರಲಿ, ಏನು ಹೇಳಬೇಕೋ ಅದನ್ನು ಕಡ್ಡಿ ತುಂಡು ಮಾಡಿದಂತೆಯೇ ಹೇಳುವಂತಹ ಶಕ್ತಿ ಇರುವಂಥ ಶೋಭಾ ಕರಂದ್ಲಾಜೆಯವರು ಯಶವಂತಪುರ ನಗರ ಮಂಡಲದ ಅಧ್ಯಕ್ಷ ಜಯರಾಮೇಗೌಡರು ಹೇಳಿದ್ದಾರೆ, ನೀವು ಅಧ್ಯಕ್ಷರ ನೇಮಕವನ್ನು ಮಾಡುವ ಹೊಣೆಗಾರಿಕೆ ಹೊತ್ತಂಥವರು ಹಿರಿಯರ ಜೊತೆಗೆ ಚರ್ಚೆಯನ್ನು ಮಾಡಿ, ಹಿರಿಯರ ಜೊತೆ ಸಭೆಯನ್ನು ಮಾಡಿ ಸೂಕ್ತವಾದ ರೀತಿ ಒಳಗೆ ನೇಮಕ ಮಾಡಬೇಕಲ್ಲವೇ? ಈ ರೀತಿ ಮಾಡಿದ್ದು ಸರಿಯಲ್ಲ ಅಂಥೇಳಿ ಜಯರಾಮೇಗೌಡರಿಗೆ ಕ್ಲಾಸ್ ತೆಗೆದುಕೊಂಡರು ಅನ್ನುವ ವರದಿ ನಮ್ಮದು, ಮಾಹಿತಿ ನಮ್ಮದು. ಅದಾದಮೇಲೆ ಇನ್ನೂ ಒಂದು ಕೇಳಿದ್ರಂತೆ, ಒಂದು ವಾರ್ಡಿನ ಅಧ್ಯಕ್ಷರ ನೇಮಕ ಮಾಡಿದ್ದಿರಲ್ಲ, ಅವರು ಇದುವರೆಗೂ ಕಾಂಗ್ರೆಸ್ನಲ್ಲಿದ್ದರಲ್ವಾ? ನನಗೆ ಗೊತ್ತಿರೋ ಮಾಹಿತಿಯ ಪ್ರಕಾರವಾಗಿ ಕಾಂಗ್ರೆಸ್ನಲ್ಲಿದ್ದಂಥವರು ಏಕೆ BJP ಅಧ್ಯಕ್ಷನಾಗಿ ಮಾಡಿದ್ರಿ ಎನ್ನುವ ಅನುಮಾನದ ಪ್ರಶ್ನೆಯನ್ನು ಶೋಭಾ ಕರಂದ್ಲಾಜೆ ಅವರ ಉವಾಚ. ಹಾಗಾದರೆ ಶೋಭಾ ಕರಂದ್ಲಾಜೆ ಅವರಿಗೆ ಇಂಚಿಂಚು ಮಾಹಿತಿ ಇರುವುದು ಸತ್ಯ. ಆ ಮಾತು ತಾರಕಕ್ಕೇರುವ ಸಂದರ್ಭದೊಳಗೆ ಅಲ್ಲಿದ್ದಂಥವರು ಘಟಾನುಘಟಿಗಳೇ ಇದ್ದಿದ್ದರಿಂದ ಒಂದಷ್ಟು ವಾಕ್ಸಮರವಾಗಿದೆ. ಹಲವರನ್ನು ನೇಮಕ ಮಾಡುವ ಸಂದರ್ಭದೊಳಗೆ ಕೆಲವೊಬ್ಬರು, ಅಂದರೆ ಯಶವಂತಪುರ ಕ್ಷೇತ್ರದವರಲ್ಲ, ನಗರ ಮಟ್ಟದವರು ಯಾರು ನಂಗೆ ಗೊತ್ತಿಲ್ಲ, ಅವರು ಏನು ಹೊಣೆಗಾರಿಕೆಯನ್ನು ಹೊತ್ತಿದ್ದಾರೆ, ವಾರ್ಡ್ ಅಧ್ಯಕ್ಷರ ನೇಮಕವನ್ನು ಮಾಡುವ ಸಂದರ್ಭ ಕೆಲವೊಬ್ಬರಿಂದ ಹಣವನ್ನು ಪಡೆದಿದ್ದಾರಂತೆ, ಸೋಫಾ ಸೆಟ್ಟನ್ನು ಪಡೆದಿದ್ದಾರಂತೆ ಅಂತ ಅಲ್ಲಿ ಹೇಳಿದ್ರಂತೆ ಒಬ್ಬರು ಯಾರೇನೋ. ಆಗ ಹೇಳಿದ್ರಂತೆ, ಆ ರೀತಿಯೆಲ್ಲ ಮಾತನಾಡಬಾರ್ದು, ಯಾರು ಏನೂ ತೆಗೆದುಕೊಂಡಿಲ್ಲ, ಹಾಗೆಲ್ಲ ಹೇಳಬೇಡಿ ಅಂತ. ಇಲ್ಲ, ತೆಗೆದುಕೊಂಡಿರೋ ಸತ್ಯ, ತೆಗೆದುಕೊಂಡು ಮಾಡಿದ್ದಾರೆ ಈ ನೇಮಕವನ್ನು. ಎಂಥ ಪರಿಸ್ಥಿತಿ ಬಂತ್ರಿ? ಸುಳ್ಳೋ ಸತ್ಯವೋ? ಅದಕ್ಕೆ CBI ತನಿಖೆ ಕೊಡೋಕ್ಕಾಗತ್ತಾ? COD ತನಿಖೆ ಮಾಡ್ಸೋಕ್ಕಾಗತ್ತಾ? ಹೇಳಿ ನೋಡೋಣ. ಅಂದರೆ ವಾರ್ಡ್ ಅಧ್ಯಕ್ಷರ ನೇಮಕದಲ್ಲಿ ಏನೋ ಗುಸುಗುಸು, ಪಿಸುಪಿಸು, ಟಸ ಪುಸ ನಡೆದಿರುವುದು ಸತ್ಯ ಅಂತ ಆಯ್ತಲ್ಲ ಅಲ್ಲಿಗೆ. ಎಂಥ ವಿಚಿತ್ರ!
ಭಾರತೀಯ ಜನತಾ ಪಕ್ಷದ ಒಂದು ವಾರ್ಡ್ ಅಧ್ಯಕ್ಷರ ನೇಮಕಕ್ಕೂ ಕೂಡ ಸೋಫಾ ಸೆಟ್ ಅಂತೆ, ಇನ್ನೊಂದಂತೆ, ಮತ್ತೊಂದಂತೆ ಅಂತ ಹೇಳಿದ್ರೆ ಎಂತಹ ಅವಮಾನ ಇದು ಅನ್ನುವಂಥದ್ದು ಯೋಚನೆ ಮಾಡಬೇಕು. ಈ ರೀತಿಯ ವಾಕ್ಸಮರ ನಡೀತಿರುವ ಸಂದರ್ಭಗಳಿಗೆ ಹರೀಶ್ ರವರೊಂದು ಉವಾಚವನ್ನು ಹೇಳಿದ್ರಂತೆ. ಈ ಹೋರಾಟವನ್ನು, ಈ ಮಾತುಗಳನ್ನು, ಈ ಕಥೆಗಳನ್ನು ನೀವು ಯಶವಂತಪುರ ಕ್ಷೇತ್ರದಲ್ಲಿ ಸೋಮಶೇಖರ್ ಅವರ ವಿರುದ್ಧ ಮಾಡಿದ್ದಿದ್ದರೆ ಚೆನ್ನಾಗಿತ್ತು ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ರೇ ಸ್ವಾಮಿ, ನಾವು ಹೋರಾಟ ಮಾಡಿ ಕೇಸ್ ಹಾಕ್ಸ್ಕೊಂಡಿದ್ದೀವಿ, ಜಿಲ್ಲೆಯವರು ನೀವೇನು ಮಾಡಿದ್ದೀರಿ? ಶೋಭಾ ಕರಂದ್ಲಾಜೆಯವರ ವಿರುದ್ಧ ಏಕವಚನದ ಪ್ರಯೋಗವನ್ನು ಮಾಡಿ ಖಂಡನೆಯಲ್ಲ ಮಾತುಗಳನ್ನು ಆಡಿದ ಸೋಮಶೇಖರ್ ವಿರುದ್ಧ ಹರೀಶ್ ರವರೇ ತಾವೇನು ಮಾಡಿದ್ದೀರಿ, ನಮಗೆ ಹೇಳಕ್ಕೆ ಬರಬೇಡಿ ಅಂತ ಒಬ್ಬರು ಇಬ್ಬರು ಆವಾಜ್ ಹಾಕಿದ್ರಂತೆ. ಈ ಮಧ್ಯೆ ಹೇಳಿದ್ರಂತೆ, ಕಾರ್ಮಿಕ ದಿನಾಚರಣೆಯ ಸಮಾರಂಭವೊಂದು ನಡೆದಾಗ ಆ ಸಮಾರಂಭದಲ್ಲಿ ಎಸ್ ಟಿ ಸೋಮಶೇಖರ ಅನುಯಾಯಿಗಳೇ ನಡೆಸಿದ ಸಮಾರಂಭ, ಆ ಸಮಾರಂಭದೊಳಗೆ ಕ್ಷೇತ್ರದ ಅಂದರೆ ನಗರ ಮಂಡಲದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಅಲ್ಲಿಯ ವಾರ್ಡ್ ಅಧ್ಯಕ್ಷರನ್ನು ಅವರೇ ಸನ್ಮಾನಿಸ್ತಾರೆ ಅಂದರೆ ಅರ್ಥ ಏನು? ಕಾಂಗ್ರೆಸ್ ಆಯೋಜಿತ ಸಮಾರಂಭಕ್ಕೆ BJP ಅಧ್ಯಕ್ಷರು ಯಾಕೆ ಹೋದರು, ವಾರ್ಡ್ ಅಧ್ಯಕ್ಷರು ಯಾಕೆ ಅದರಲ್ಲಿ ನೇತೃತ್ವವನ್ನು ವಹಿಸಿದ್ರು ಅನ್ನುವಂಥ ಪ್ರಸ್ತಾಪಗಳು ಕೂಡ ಆಗಿವೆ. ಈ ಮಧ್ಯದೊಳಗೆ ಇನ್ನೊಂದು ಸುದ್ದಿ ಬಂದಿದೆ, ಅದು ನಿಜವೋ ಸುಳ್ಳೋ ನನಗೆ ಗೊತ್ತಿಲ್ಲ. ಬಂದದ್ದನ್ನು ಬಂದಾಗೆ ನಾವು ಹೇಳಿಬಿಡ್ತೇವೆ, ಇದ್ದಿದ್ದನ್ನು ಇದ್ದಾಗ ಹೇಳಿದ್ರೆ ಎದಕ್ಕೆ ಬಂದು ಒದ್ರಂತೆ ಅಂತೇಳಿ ಅಂತ ನಾವೇನು ಮಾಡೋಕ್ಕಾಗತ್ತೆ? ಅದಕ್ಕೆ ಅಧ್ಯಕ್ಷರೊಬ್ಬರು ಎಸ್ ಟಿ ಸೋಮಶೇಖರ್ ಅವರನ್ನ ಭೇಟಿಯಾಗಿ ನಿಮ್ಮ ಆಶೀರ್ವಾದ ನನಗೆ ಬೇಕು ಎಂದು ಕೇಳಿದ್ದಾರಂತೆ. ಇದೇನೋ ಕಥೆಯೋ, ಯಾಕೆ ಕೇಳಿದ್ರೋ ಯಾಕೆ ಕೇಳಿಲ್ವೋ, ಏನಕ್ಕೆ ಕೇಳಿದ್ರೋ ಗೊತ್ತಿಲ್ಲ. ಒಟ್ಟಿನೊಳಗೆ ಭಾರತೀಯ ಜನತಾ ಪಕ್ಷ ಯಶವಂತಪುರ ಕ್ಷೇತ್ರದೊಳಗೆ ತನ್ನದೇ ಆಗಿರತಕ್ಕಂಥ ಆಧಿಪತ್ಯವನ್ನು ಹೊಂದಿದ್ದರೂ ಕೂಡ ಈ ರೀತಿ ಮಾಡಿದ್ಯಾಕೆ ಗೊತ್ತಿಲ್ಲ. ಈ ಮಧ್ಯೆ ಇನ್ನೊಂದು ಆಗ್ತಾ ಇರ್ತಕ್ಕಂಥದ್ದು, ಯಾರ್ದೋ ಒಬ್ಬರ ಸ್ಟೇಟಸ್ ಒಳಗೆ ಒಂದು ಫೋಟೋ ಬಂದುಬಿಟ್ಟಿದೆ. ಇವತ್ತು ಶೋಭಾ ಕರಂದ್ಲಾಜೆಯವರನ್ನು ಕಾಂಗ್ರೆಸ್ ಮುಖಂಡರು ಅಂತ ಪರಿಗಣಿಸಿರ್ತಕ್ಕಂಥ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಆಗಿರ್ತಕ್ಕಂಥ ಗೊಲ್ಲಳ್ಳಿಯ ಶಿವಣ್ಣ ಹಾಗೂ ಶಾಂತಾರಾಮ ರೆಡ್ಡಿಯವರ ಸುಪುತ್ರ ಇಬ್ಬರೂ ಕೂಡ ಉಪೇಂದ್ರವ್ರ ಜೊತೆಯಲ್ಲಿ ಶೋಭಾ ಮೇಡಮ್ನವರ ಭೇಟಿ ಮಾಡಿದ್ದಾರೆ. ಯಾಕೆ ಗೊತ್ತಿಲ್ಲ. ಒಬ್ಬರಿಗೆ ಒಂದು ಮಾತು, ಮತ್ತೊಬ್ಬರಿಗೆ ಇನ್ನೊಂದು ಮಾತು, ಒಬ್ಬರಿಗೆ ಒಂದು ನ್ಯಾಯ, ಮತ್ತೊಬ್ಬರಿಗೆ ಇನ್ನೊಂದು ನ್ಯಾಯವಾನ್ನುವಂಥ ಪ್ರಸ್ತಾಪಗಳು ನಡೀತಾ ಇದ್ದಾವೆ. ಯಾಕೆ ಭೇಟಿಯಾದರೂ ಯಾಕೆ ಭೇಟಿಯಾಗಿಲ್ವೋ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತೇಳಿ ಅಂತ. ಒಟ್ಟಿನೊಳಗೆ ವಾರ್ಡ್ ಅಧ್ಯಕ್ಷರ ಸಮರ ವಾಕ್ಸಮರವಾಗಿ ಪರಿವರ್ತನೆಯಾಗಿ ಶೀಘ್ರದಲ್ಲಿಯೇ ಹಲವರ ಬದಲಾವಣೆ ಆದರೂ ಅಚ್ಚರಿ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಹೋಗಿ ಉತ್ತರ ಜಿಲ್ಲಾ ಅಧ್ಯಕ್ಷ ಹರೀಶ್ ಅವರ ಮೇಲೆಯೂ ವಾಕ್ಸಮರವನ್ನು ನಡೆಸಿ ಅಲ್ಲಿಯೂ ಸೋಮಶೇಖರ್ ಅವರ ಹೆಸರು ಪ್ರಸ್ತಾಪವಾಗಿರುವಂಥದ್ದು ಶೇಷವೋ ವಿಶೇಷವೋ ಗೊತ್ತಿಲ್ಲ, ಕಾದ್ ನೋಡೋಣ ಅಂತ ಹೇಳ್ತಾ ಒಟ್ಟಿನೊಳಗೆ ಯಶವಂತಪುರ ಕ್ಷೇತ್ರ BJP ಒಳಗೆ ಯಾವುದೂ ಸರಿಯಿಲ್ಲ, ಎಲ್ಲವೂ ಸರಿಯಿಲ್ಲ, ಸರಿಯಾಗೋದಕ್ಕೆ ಬಹಳ ಕಷ್ಟ ಅನ್ನುವಂಥದ್ದು 100ಕ್ಕೆ 100 ಸತ್ಯ ಅಂತ ಹೇಳ್ತಾ ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.